ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಯ ನಟ ಚಿಕ್ಕಣ್ಣಗೆ ಶೀಘ್ರವೇ ಮತ್ತೆ ಸಂಕಷ್ಟ ಎದುರಾಗೋ ಸಾಧ್ಯತೆಗಳಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ಚಿಕ್ಕಣ್ಣಗೆ ಸಂಕಷ್ಟ. ಹಾಸ್ಯ ನಟ ಚಿಕ್ಕಣ್ಣಗೆ ಕಾನೂನಾತ್ಮಕ ಸಂಕಷ್ಟ ಎದುರಾಗೋ ಸಾಧ್ಯತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣನಿಗೆ ನೋಟಿಸ್ ಕೊಡಲು ಪೊಲೀಸರ ತಯಾರಿ. ಮತ್ತೊಮ್ಮೆ ಚಿಕ್ಕಣ್ಣರನ್ನ ವಿಚಾರಣೆಗೆ ಒಳಪಡಿಸಲು ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ ದರ್ಶನ್ ವಿರುದ್ಧ ಸಾಕ್ಷಿ ಹೇಳಿದ್ದ ನಟ ಚಿಕ್ಕಣ್ಣ. ದರ್ಶನ್ ವಿರುದ್ಧ ಜಡ್ಜ್ ಮುಂದೆ 164 ಹೇಳಿಕೆ ನೀಡಿದ್ದ ಚಿಕ್ಕಣ್ಣ ಒಬ್ಬ ಸಾಕ್ಷಿದಾರನಾಗಿದ್ದ. ಕಾನೂನು ಪ್ರಕಾರ ಆರೋಪಿ ಹಾಗೂ ಸಾಕ್ಷಿಗಳು ಭೇಟಿಯಾಗಬಾರದು. ಆದರೆ ಚಿಕ್ಕಣ್ಣ ಕೆಲವು ದಿನಗಳ ಹಿಂದೆ ದರ್ಶನ್ರನ್ನ ಭೇಟಿ ಮಾಡಿದ್ರು. ಧನ್ವೀರ್ ಸಿನಿಮಾ ನೋಡುವ ಸಂದರ್ಭ ಇದು. ಈಗ ನಟ ಚಿಕ್ಕಣ್ಣನಿಗೆ ಸಂಕಷ್ಟ ತಂದೊಡುವ ಸಾಧ್ಯತೆಗಳಿದೆ. ಯಾವ ಕಾರಣಕ್ಕೆ ದರ್ಶನ್ರನ್ನ ಭೇಟಿಯಾದ್ರು ಎಂಬ ಬಗ್ಗೆ ವಿಚಾರಣೆಯ ಬಗ್ಗೆ ಉತ್ತರಿಸಬೇಕಾಗಿ ಬರುತ್ತೆ. ಇನ್ನು ಒಂದೆರಡು ದಿನಗಳಲ್ಲಿ ನಟ ಚಿಕ್ಕಣ್ಣಗೆ ನೋಟಿಸ್ ಕೊಡೋ ಸಾಧ್ಯತೆ. ಹಾಸ್ಯ ನಟ ಚಿಕ್ಕಣ್ಣಗೆ ಶೀಘ್ರವೇ ಮತ್ತೆ ಸಂಕಷ್ಟ ಎದುರಾಗೋ ಸಾಧ್ಯತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಸಾಕ್ಷಿದಾರನಾಗಿದ್ದ. 164 ಹೇಳಿಕೆ ಕೊಟ್ಟ ಸಾಕ್ಷಿದಾರರ ಪೈಕಿ ಪ್ರಮುಖ ವಿಟ್ನೆಸ್ ಚಿಕ್ಕಣ್ಣ. ಮೊನ್ನೆಯಷ್ಟೇ ಅರ್ಥಾತ್ ಒಂದೆರಡು ತಿಂಗಳ ಹಿಂದೆ ಧನ್ವೀರ್ ಹೊಸ ಸಿನಿಮಾ ಬಿಡುಗಡೆಯಾಗುತ್ತೆ. ಆ ಸಿನಿಮಾವನ್ನ ನೋಡೋದಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್ ಜೊತೆಗೆ ಚಿಕ್ಕಣ್ಣ ಜೊತೆಗೆ ಧನ್ವೀರ್ ತಾಯಿ ಎಲ್ಲರೂ ಕೂಡ ಕೂತ್ಕೊಂಡು ಬಲಗೈಯಲ್ಲಿ ಪಾಪ್ಕಾರ್ನ್ ಹಿಡ್ಕೊಂಡು ಸಿನಿಮಾ ನೋಡ್ತಾ ಇರ್ತಾರೆ. ಆ ಒಂದು ದೃಶ್ಯ, ಆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದಾದ ನಂತರ SPP ಈ ಬಗ್ಗೆ ಆತಂಕಕ್ಕೊಳಗಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಸಾಕ್ಷಿದಾರನನ್ನ ಆರೋಪಿ ಭೇಟಿಯಾಗಬಾರದು ಅನ್ನೋ ಕಾನೂನಿದ್ರೂ ಕೂಡ ಈ ತರಹದ್ದೊಂದು ವೇದಿಕೆ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿರುವಂತಹ ದರ್ಶನ್ ಜೊತೆಗೆ ಧನ್ವೀರ್ ಜೊತೆಗೆ ಚಿಕ್ಕಣ್ಣ ಕಾಣಿಸಿಕೊಳ್ತಾರೆ. ಚಿಕ್ಕಣ್ಣ ಮತ್ತು ದರ್ಶನ್ ಅತ್ಯಂತ ಸಮೀಪವಾಗಿ ಕೂತ್ಕೊಂಡು ಮಾತನಾಡ್ತಾರೆ ಕಷ್ಟ ಸುಖಾನ. ನ್ಯಾಯಾಲಯದಲ್ಲಿ ವಿಚಾರಣೆಗೆ ಹಾಜರಾಗಬೇಕಿದ್ದಂತಹ ದರ್ಶನ್ ಒಂದು ದಿನ ವಿಚಾರಣೆಯನ್ನು ಕೂಡ ತಪ್ಪಿಸಿಕೊಳ್ತಾರೆ. ತಾತ್ಸಾರ ಕಾರಣಗಳನ್ನು ಕೊಟ್ಟು ಬೆನ್ನು ನೋವಿನ ಕಾರಣದಿಂದಾಗಿ ವಿಚಾರಣೆಗೆ ಹಾಜರಾಗೋದಿಲ್ಲ. ಈ ಎಲ್ಲದರ ನಡುವೆ ಈಗ ಕಾನೂನು ಪ್ರಕಾರ ಆರೋಪಿ ಹಾಗೂ ಸಾಕ್ಷಿಗಳು ಭೇಟಿಯಾಗಬಾರದು ಎನ್ನುವಂತ ನಿಯಮಗಳಿದ್ರೂ ಕೂಡ ಚಿಕ್ಕಣ್ಣ ದರ್ಶನ್ರನ್ನ ಯಾಕೆ ಭೇಟಿಯಾದ್ರು, ಈ ಎಲ್ಲದರ ಬಗ್ಗೆ ವಿಚಾರಣೆಗೆ ಇನ್ನೇನು ಪೊಲೀಸರು ಕೆಲವೇ ದಿನಗಳಲ್ಲಿ ಚಿಕ್ಕಣ್ಣಗೆ ನೋಟಿಸ್ ಕೊಡೋ ಸಾಧ್ಯತೆಗಳಿದೆ. ವಿಚಾರಣೆಗೆ ಒಳಪಡೋ ಸಾಧ್ಯತೆಗಳು ಖಂಡಿತವಾಗ್ಲೂ ವ್ಯಕ್ತವಾಗ್ತಾ ಇದೆ. ಚಿಕ್ಕಣ್ಣನ ಬಳಿ ಕೇಳಬಹುದಾದಂತಹ ಪ್ರಶ್ನೆಗಳು, ನೀವು ಸಾಕ್ಷಿದಾರರಾಗಿದ್ದುಕೊಂಡು 164 ಹೇಳಿಕೆ ಕೊಟ್ಟ ನೀವು ದರ್ಶನ್ರನ್ನ ಭೇಟಿ ಆಗಬಾರದು ಅನ್ನೋ ನಿಬಂಧನೆಗಳಿದ್ರೂ ಕೂಡ ಯಾಕೆ ನೀವು ಭೇಟಿಯಾದ್ರಿ? ದರ್ಶನ್ ನಿಮ್ಮ ಜೊತೆ ಎಷ್ಟು ಗಂಟೆಗಳ ಕಾಲ ಮಾತನಾಡಿದ್ರು? ಆ ಮಾತುಗಳಲ್ಲೇನಾದ್ರೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡಿದ್ರ? ಪಟ್ಟಣಗೆರೆ ಶೆಡ್ಡಿನ ಬಗ್ಗೆ ಮಾತನಾಡಿದ್ರ? ಪವಿತ್ರ ಗೌಡಾಳ ಬಗ್ಗೆ ಮಾತನಾಡಿದ್ರ? ಹೀಗೆ ಸಾಕಷ್ಟು ರೀತಿಯ ಸೂಕ್ಷ್ಮ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಟ ಚಿಕ್ಕಣ್ಣ ಇದಕ್ಕೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡಬಹುದಾದ ಉತ್ತರಾರ್ಹರಾಗಿರ್ತಾರೆ ಹಾಸ್ಯ ನಟ ಚಿಕ್ಕಣ್ಣ ಈ ಹಿಂದೆ ವಿಚಾರಣೆಗೆ ಒಳಗಾಗಿದ್ರು. ನ್ಯಾಯಾಧೀಶರ ಮುಂದೆ ಸಾಕ್ಷಿ ಹೇಳಿದ್ರು. ಹಾಗಾಗಿ ಈಸ್ ಎ ಸಾಕ್ಷಿದಾರ, ವಿಟ್ನೆಸ್. ಅಕ್ಯೂಸ್ಡ್ ವಿಟ್ನೆಸ್ ಅನ್ನ ಭೇಟಿಯಾಗಬಾರದು ಅನ್ನೋ ಕಾನೂನಿದೆ. ಕಾನೂನು ಎಲ್ಲೆಯನ್ನ ಮೀರಿ ದರ್ಶನ್ ಚಿಕ್ಕಣ್ಣರನ್ನ ಭೇಟಿಯಾದ್ರ. ಹಾಗಾಗಿ ವಿಚಾರಣೆಗೆ ಒಳಪಡೋ ಸಾಧ್ಯತೆ. ಇನ್ನು ಒಂದೆರಡು ದಿವಸಗಳಲ್ಲಿ ನಟ ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋ ಸಾಧ್ಯತೆಗಳಿದ್ದಾವೆ. ನಾನು ಕಾಮಿಡಿಯನ್ನು ಸಿನಿಮಾ ಮಾಡ್ತಾ ಇದ್ದೀನಿ, ನನ್ನ ಕೈಯಲ್ಲಿ 4-6 ಸಿನಿಮಾಗಳಿದೆ, ಶೂಟಿಂಗ್ ಇದೆ, ಅದಿದೆ ಇದಿದೆ ಅಂತ ಹೇಳಿ ಹಾಸ್ಯ ನಟ ಚಿಕ್ಕಣ್ಣ ವಿಚಾರಣೆಯನ್ನು ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಮಂಡ್ಯದಲ್ಲಿದ್ದೀನಿ, ಮೈಸೂರಿನಲ್ಲಿದ್ದೀನಿ ಅನ್ನೋ ಕಾರಣನೂ ಹೇಳಂಗಿಲ್ಲ. ಕೂತು ಜಾಗಕ್ಕೆ ಪೊಲೀಸರು ಬಂದು ಎಳ್ಕೊಂಡು ಹೋಗ್ತಾರೆ. ಮೇಲೆ ಪೊಲೀಸರು ವಿಚಾರಣೆಗೆ ಕರೆಯುವಂತಹ ಸಂದರ್ಭದಲ್ಲಿ ಕಾರಣ ಏನಂತ ಹೇಳಿದ್ರೆ 164 ಹೇಳಿಕೆ ಕೊಟ್ಟ ಒಬ್ಬ ಸಾಕ್ಷಿದಾರ ಚಿಕ್ಕಣ್ಣ. ಜಡ್ಜ್ ಮುಂದೆ ಹಾಜರಾಗಿ 164 ಹೇಳಿಕೆ ನೀಡಿದ್ದಂತಹ ಚಿಕ್ಕಣ್ಣ ಆರೋಪಿಯನ್ನ ಭೇಟಿಯಾಗ್ತಾರೆ ಅನ್ನುವುದಾದರೆ, ಸಾರ್ವಜನಿಕವಾಗಿ ಭೇಟಿಯಾಗ್ತಾರೆ,
ಆರೋಪಿಯ ಜೊತೆ ಒಂದೇ ಒಂದು ಸೆಕೆಂಡ್ ಕೂಡ ಮಾತನಾಡುವ ಹಾಗಿಲ್ಲ ಕಾನೂನು ಪ್ರಕಾರ ಸಾಕ್ಷಿದಾರ. ಅಂಥದ್ರಲ್ಲಿ ಬಲಗೈಯಲ್ಲಿ ಪಾಪ್ಕಾರ್ನ್ ಹಿಡ್ಕೊಂಡು ಕಷ್ಟ ಸುಖ ಮಾತಾಡ್ತಾರೆ. ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಕಷ್ಟ ಸುಖ ಮಾತನಾಡ್ತಾರೆ. ಸಿನಿಮಾವನ್ನು ಅತ್ಯಂತ ಸಿನಿ ರಸಿಕರ ಹಾಗೆ ಕೂತ್ಕೊಂಡು ನೋಡ್ತಾರೆ. ಹಾಗಾಗಿ ಪೊಲೀಸರು ನೋಟಿಸ್ ಕೊಡೋ ಸಾಧ್ಯತೆಗಳಿದೆ. ಚಿಕ್ಕಣ್ಣ ಎಲ್ಲಿ ಕೂತಿದ್ರು ಎದ್ದು ಬಂದು ವಿಚಾರಣೆಗೆ ಒಳಗಾಗಿ ಪೊಲೀಸರ ಪ್ರಶ್ನೆಗೆ ಉತ್ತರಿಸಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.